ಮನೆಗೆ ದ್ರೋಹ ಬಗೆಯೋದು ಅಂತ ಅಂದ್ರೆ ತಿಂದ ತಟ್ಟೆಯಲ್ಲಿ ಅದೇನೋ ಮಾಡೋದು ಅಂತಾರಲ್ಲ ಅಂಥವ್ರು ಕೂಡ ಭಾರತದಲ್ಲಿ ಇದ್ದಾರೆ. ಒಂದ್ ಕಡೆ ಆಪರೇಷನ್ ಸಿಂಧೂರ ನಡೆದು ಇಷ್ಟೆಲ್ಲ ದೊಡ್ಡ ಯಶಸ್ಸು, ಆಪರೇಷನ್ ಸಿಂಧೂರ, ಯುದ್ಧ ಪರಿಸ್ಥಿತಿ ಇದೆಲ್ಲದರ ನಡುವೆ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಜ್ಯೋತಿ ಮಲ್ಹೋತ್ರಾ ಅನ್ನುವಂತಹ ಯೂಟ್ಯೂಬರ್, ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಪಹಲ್ಗಾಂವ್ ದಾಳಿಯ ವೇಳೆ ಪಾಕ್ ಜೊತೆ ಸಂಪರ್ಕ ಹೊಂದಿದ್ರು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ಪ್ರಭಾವಿಗಳನ್ನ ಭೇಟಿಯಾಗಿದ್ರಂತೆ ಈ ಜ್ಯೋತಿ ಮಲ್ಹೋತ್ರಾ. ಅವರ ಬ್ಯಾಂಕ್ ಖಾತೆ, ಫೋನ್, ಲ್ಯಾಪ್ಟಾಪ್ ಇದೆಲ್ಲವನ್ನು ಕೂಡ ಎನ್ಐಎ ಪರಿಶೀಲನೆ ಮಾಡ್ತಾ ಇದೆ. ಯೂಟ್ಯೂಬರ್ನ ಬಳಸಿಕೊಂಡು ಪಾಕಿಸ್ತಾನ ಅಪಪ್ರಚಾರ ಮಾಡ್ತಾ ಇತ್ತು. ಬೇಹುಗಾರಿಕೆ ತನಿಖೆಯನ್ನ ಎನ್ಐಎ ಚುರುಕುಗೊಳಿಸಿದೆ. ನೋಡಿ, ಇಷ್ಟು ಮಾತ್ರ ಅಲ್ಲ, ಈಗ ಉತ್ತರ ಪ್ರದೇಶ ಎಟಿಎಸ್ ಭರ್ಜರಿ ಕಾರ್ಯಾಚರಣೆ ಕೂಡ ನಡೆಸಿದೆ. ಶಂಕಿತ ಪಾಕಿಸ್ತಾನಿ ಗೂಢಚಾರ ಶಹಬಾಜ್ ಬಂಧನ ಕೂಡ ಆಗಿದೆ. ಭಾರತ ಪಾಕ್ ಗಡಿಯಲ್ಲಿ ವಿವಿಧ ವಸ್ತು ಕಳ್ಳ ಸಾಗಾಣಿಕೆ ಮಾಡ್ತಾ ಇರುವಂತಹ ಕಾಸ್ಮೆಟಿಕ್ಸ್ ಹಾಗೆ ಬಟ್ಟೆ, ಮಸಾಲೆ ಪದಾರ್ಥ ಕಳ್ಳ ಸಾಗಾಣಿಕೆ ಅಂತ ಮಾಡ್ತಾ ಇರುವಂತದ್ದು. ಈ ವೇಳೆ ಪಾಕ್ ಪರ ಗೂಢಚಾರಿಕೆ ಮಾಡ್ತಿರುವ ಆರೋಪ ಈತನ ಮೇಲೆ ಕೇಳಿ ಬಂದಿದೆ. ಉತ್ತರ ಪ್ರದೇಶದ ಮೊರದಾಬಾದ್ ನಿವಾಸಿ ಶಹಜಾದ್ ಪಾಕಿಸ್ತಾನದ ಐಎಸ್ಐ ಜೊತೆ ನಿರಂತರ ಸಂಪರ್ಕವನ್ನ ಹೊಂದಿದ್ದಾನಂತೆ. ಈತ ಭಾರತದ ಭದ್ರತೆಯ ಸೂಕ್ಷ್ಮ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದಾನೆ. ಉಂಡು ಮನೆಗೆ ಯಾವ ರೀತಿಯಾಗಿ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿರುವಂತಹ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡೋದು, ಜೊತೆಗೆ ಅಲ್ಲಿರುವಂತದ್ದು ಇಂಪೋರ್ಟ್ ಮಾಡ್ಕೊಳ್ಳೋದು, ಈತ ಬೇರೆ ದುಡ್ಡು ಮಾಡ್ಕೊಳ್ಳೋದು, ಈತನ ಆಸೆ ಆಕಾಂಕ್ಷೆಗಳನ್ನೆಲ್ಲ ತೀರಿಸಿಕೊಳ್ಳೋದು, ಜೊತೆಗೆ ಇಲ್ಲಿ ಭಾರತದಲ್ಲಿ ಏನೇನಾಗ್ತಾ ಇದೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡೋದು, ಭಾರತದಲ್ಲಿ ಇವರೊಳಗೆ ಜಗಳ ಆಗ್ಲಿ, ಧರ್ಮ ಜಗಳ ಶುರುವಾಗ್ಲಿ ಅಂತ ಹೇಳ್ಕೊಂಡು ಒಂದಿಷ್ಟು ಕಚ್ಚಾಟ ಮಾಡ್ಲಿ ಅಂತ ಹೇಳ್ಕೊಂಡು ಒಂದಿಷ್ಟು ಕಂಟೆಂಟ್ ಗಳನ್ನ ಕೊಡೋದು ಯೂಟ್ಯೂಬ್ ಅಲ್ಲಿ. ಯಾರು? ಜ್ಯೋತಿ ಮಲ್ಹೋತ್ರಾ ಎನ್ನುವಂತಹ ಒಂದು ಕ್ರಿಮಿ. ಇಷ್ಟು ಮಾತ್ರ ಅಲ್ಲ, ಈಗ ಇದೇ ಮಾಹಿತಿ ಇರ್ತಕ್ಕಂಥದ್ದು ಆಕೆ ರಾಯಭಾರ ಕಚೇರಿಯ ವ್ಯಕ್ತಿಯೊಂದಿಗೆ. ಆ ವ್ಯಕ್ತಿ ಎಂತ ವ್ಯಕ್ತಿ ಅಂತಂದ್ರೆ ಆತನನ್ನ ನಮ್ಮ ವಿದೇಶಾಂಗ ಇಲಾಖೆ ಒಂದ್ ರೀತಿಯಲ್ಲಿ ಬ್ಯಾನ್ ಮಾಡಿದೆ. ಅಂತ ವ್ಯಕ್ತಿಯ ಜೊತೆ ಈಕೆ ಸಂಬಂಧ ಬೆಳೆಸಿದ್ದಾರೆ ಅನ್ನುವಂಥ ಆರೋಪ. ಅಷ್ಟೇ ಅಲ್ಲ, ಮತ್ತೆ ಮುಂದೆ ಅಲ್ಲಿಂದ ಆತನ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿ ಪಾಕಿಸ್ತಾನಕ್ಕೆ ವೀಸಾ ಪಡ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಮಾಲ್ಡೀವ್ಸ್ ಇನ್ನೆಲ್ಲೆಲ್ಲೋ ಹಾಲಿಡೇ ಟ್ರಿಪ್ ರೀತಿನಲ್ಲಿ ಹೋಗಿರ್ತಕ್ಕಂಥದ್ದು ಅಂತ. ನಮ್ಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ಈ ಯೂಟ್ಯೂಬ್ಗಳನ್ನ ನೋಡಿ ನೋಡಿ ನಾವು ಕೆಲವೊಂದಷ್ಟು ವಿಡಿಯೋಗಳನ್ನ ನೋಡಿ ನೋಡಿ ಓ ಪಾಕಿಸ್ತಾನ ಹಂಗೆ, ಭಾರತ ಹಿಂಗೆ, ಯುದ್ಧ ಭಾರತನೇ ಶುರು ಮಾಡಿದ್ದಂತೆ, ಅದಂತ ಇದಂತೆ ಅಂತ ಕಥೆಗಳು. ನಮ್ಮ ಪೊಲಿಟಿಷಿಯನ್ಸ್ ಒಂದಷ್ಟು ಜನ ಅದರಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ನಮ್ಮ ರಾಜ್ಯದ. ಫಾಲೋ ಮಾಡ್ಕೊಂಡಿದ್ರು ಅನ್ಸುತ್ತೆ. ಎಸ್, ಕೊತ್ತೂರು ಮಂಜುನಾಥ್ ಅಲ್ಲ ಈ ಯೂಟ್ಯೂಬ್ ಅನ್ನ ಫಾಲೋ ಮಾಡ್ಕೊಂಡಿದ್ದಾರೆ, ಗೊತ್ತಿಲ್ಲ ಏನು ಅಂತ. ಆದ್ರೆ ಅವರು ಒಂದು ನೆರೆಟಿವ್ ಸೆಟ್ ಮಾಡ್ತಾ ಇರೋದಂತೂ ಸತ್ಯ. ಒಂದು ಆಂಟಿ ಇಂಡಿಯಾ ನೆರೆಟಿವ್, ಭಾರತದ ವಿರೋಧಿ ಒಂದು ಕಥನವನ್ನ ಅವ್ರು ಕೊಡ್ತಾರೆ. ಇದು ಹೀಗೆ ಇದೆ, ಅದು ಗೊತ್ತಾಗಲ್ಲ ನಮ್ಗೆ. ಮೇಲ್ನೋಟಕ್ಕೆ ಇದು ಅವ್ರು ಸತ್ಯ ಹೇಳ್ತಿದ್ದಾರೆ, ಇವ್ರು ರಿಸರ್ಚ್ ಇನ್ವೆಸ್ಟಿಗೇಷನ್ ಅಂತೆಲ್ಲ ಹೆಸರು ಕೊಡ್ತಾರೆ, ಅದಕ್ಕೆ ದೊಡ್ಡ ದೊಡ್ಡ ಹೆಸರು ಕೊಡ್ತಾರೆ ಅವರು. ಅದು ನೋಡಿದ್ರೆ ಪಕ್ಕಾ ಸತ್ಯನೇ ಹೇಳ್ತಾ ಇದ್ದಾರೆ ಇವರು ಅಂತ ಅನ್ಕೊಬೇಕು. ಕೊನೆಗೆ ನೋಡಿದ್ರೆ ಅವ್ರಿಗೆ ಯಾರ್ದೋ ಫಂಡಿಂಗ್ ಇರುತ್ತೆ, ಯಾರ್ದೋ ಲಿಂಕ್ ಇರುತ್ತೆ, ಯಾರ್ದೋ ಸ್ಪಾನ್ಸರ್ಶಿಪ್ ಇರುತ್ತೆ, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಈ ತರ ಕೆಲಸ ಮಾಡೋಂಥದ್ದು. ಎಸ್, ಈ ಜ್ಯೋತಿ ಯಾರೀಕೆ ಯಾರಿಗೂ ತಿಳಿಯದ ಹಾಗೆ ಸೋಷಿಯಲ್ ಮೀಡಿಯಾ ನೆಪದಲ್ಲಿ ಹೆಂಗೆ ಗೂಢಾಚಾರಿಕೆ ಮಾಡ್ತಾ ಇದ್ಲು. ಹೌ ಶೇಮ್ ನೋಡಿ. ಪಹಲ್ಗಾಂವ್ ದಾಳಿಯ ಬಳಿಕ ತನಿಖಾ ಸಂಸ್ಥೆಗಳ ಕೈಗೆ ಈಕೆ ತಗಲಾಕೊಂಡಿದ್ದಾಳೆ. ಏನೀಕೆಯ ಹಿನ್ನೆಲೆ, ಪಾಕಿಸ್ತಾನದ ಜೊತೆ ಈಕೆಯ ಲಿಂಕ್ ಉಂಟಾಗಿದ್ದು ಹೇಗೆ, ಆ ಕುರಿತಾದ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಬಗೆದಷ್ಟು ಬಯಲಾಗ್ತಿದೆ ಜ್ಯೋತಿ ಬೇಹುಜಾಲ. ಜ್ಯೋತಿ ಮಲ್ಹೋತ್ರಾ ಹಿನ್ನೆಲೆ ಕೆದಕಿದ ಎನ್ಐಎ ತಂಡ. ದೇಶದ ಹೊರಗಿನ ಶತ್ರುಗಳನ್ನ ಉಡಿಸ್ ಮಾಡೋದು ಸ್ವಲ್ಪ ಕಷ್ಟವೇನೋ ಸರಿ, ಆದರೆ ದೇಶದೊಳಗೆ ಇರುವ ಶತ್ರುಗಳನ್ನ ಮಟ್ಟ ಹಾಕುವುದು ಸ್ವಲ್ಪ ಕಷ್ಟ. ಅದರಲ್ಲೂ ಯಾರಿಗೂ ತಿಳಿಯದಂತೆ ಸೋಷಿಯಲ್ ಮೀಡಿಯಾ ನೆಪದಲ್ಲಿ ಗೂಢಾಚಾರಿಕೆ ನಡೆಸುವವರಂತೂ ಡೇಂಜರ್. ಈಗಾಗಲೇ ಬಂದಿದೆ ಜ್ಯೋತಿ ಮಲ್ಹೋತ್ರಾ ವಿಚಾರಣೆಯಲ್ಲಿ 10 ಹಲವು ಸ್ಫೋಟಕ ಅಂಶ ಬಯಲಾಗ್ತಿವೆ. ಏಕೆ ಸೋಷಿಯಲ್ ಮೀಡಿಯಾ ಪ್ರಭಾವಿಗಳ ಹಿಂದೆ ಬಿದ್ದ ಎನ್ಐಎ ತನಿಖೆಯಲ್ಲಿ ಸ್ಪೈ ಸೀಕ್ರೆಟ್ ಮಾಹಿತಿ ಕಲೆ ಹಾಕ್ತಿದೆ. ಇನ್ನು ಜ್ಯೋತಿ ಹಿಂದೆ ಮತ್ತಷ್ಟು ಮಂದಿ ಸಂಪರ್ಕ ಇರುವುದು ಗೊತ್ತಾಗಿದೆ. ಯಾರೀ ಜ್ಯೋತಿ ಮಲ್ಹೋತ್ರಾ? ಜ್ಯೋತಿ ಮಲ್ಹೋತ್ರಾ ಪರದೇಶದವಳಲ್ಲ, ಹರಿಯಾಣದವಳು. ಟ್ರಾವೆಲ್ ವಿತ್ ಜೋ ಹೆಸರಿನ ಯೂಟ್ಯೂಬ್ ಚಾನೆಲ್ ಇದೆ. 3.77 ಲಕ್ಷ ಫಾಲೋವರ್ಸ್ ಹೊಂದಿರುವ ಜ್ಯೋತಿ ಮಲ್ಹೋತ್ರಾ ಇಸ್ಸಾರ್ನ ನ್ಯೂ ಅಗ್ರಸೆನ್ ಕಾಲೋನಿಯಲ್ಲಿ ಮನೆಯನ್ನ ಹೊಂದಿದ್ದಾಳೆ. ಜ್ಯೋತಿ ತಂದೆ ಬಡಗಿ, ಹೆಚ್ಚು ಆದಾಯ ಸಂಪಾದನೆ ಮಾಡ್ತಿರಲಿಲ್ಲ. 20 ವರ್ಷಗಳ ಹಿಂದೆ ಜ್ಯೋತಿ ಅಪ್ಪ ಅಮ್ಮನಿಗೆ ವಿಚ್ಛೇದನ ಆಗಿದೆ. ನಂತರ ಚಿಕ್ಕಪ್ಪನ ಪಿಂಚಣಿ ಹಣದಲ್ಲಿ ಜೀವನವನ್ನ ದೂಡ್ತಾ ಇದ್ಲು. ಕೊನೆಗೆ ಐಷಾರಾಮಿ ಬದುಕಿಗೆ ತಿರುಗಿಸಿದ್ದು ಯೂಟ್ಯೂಬ್ ಚಾನೆಲ್.
ಜ್ಯೋತಿ ಬ್ಲಾಗರ್ ಆಗಿದ್ದೇಗೆ. ಜ್ಯೋತಿ ಎಂಬಿಎ ಪೂರ್ಣಗೊಳಿಸಿ ನಂತರ ದೆಹಲಿಗೆ ಬಂದಿದ್ಲು. ದೆಹಲಿಯಲ್ಲಿ ಕೇವಲ 20,000ಕ್ಕೆ ಕೆಲಸಕ್ಕೆ ಸೇರಿದ್ಲು. 2020ರಲ್ಲಿ ಕೊರೋನಾ ಕಾಲದಲ್ಲಿ ಕಂಪನಿಯಿಂದ ಗೇಟ್ ಪಾಸ್ ಸಿಕ್ಕ ಕಾರಣ ತನ್ನ ಹುಟ್ಟೂರು ಇಸ್ಸಾರ್ಗೆ ಮರಳಿ ಕೆಲಸವನ್ನ ಹುಡುಕಲು ಆರಂಭಿಸಿದ್ಲು. ಎಲ್ಲೂ ಕೆಲಸ ಸಿಗದಿದ್ದಕ್ಕೆ ಯೂಟ್ಯೂಬ್ ವಿಡಿಯೋ ಆರಂಭ ಮಾಡಿದ್ಲು. ನಂತರ ಅವಳ ಲಕ್ ಬದಲಾಯಿತು. ಆದರೆ ದುರ್ಬುದ್ಧಿಗೆ ಬಿದ್ದು ಜೈಲು ಸೇರಿದ್ದಾಳೆ. ಯಾವಾಗಿಂದ ಪಾಕ್ ನಂಟು. ದಿಲ್ಲಿಯ ಪಾಕಿಸ್ತಾನ ಹೈಕಮಿಷನ್ನಲ್ಲಿ ಓರ್ವ ವ್ಯಕ್ತಿ ಇದ್ದ, ಎಹ್ಸಾನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್. ಈತ 2023ರಲ್ಲಿ ಜ್ಯೋತಿಗೆ ಪರಿಚಯವಾದ. ಪಾಕಿಸ್ತಾನ ವೀಸಾ ಪಡೆಯಲು ಡ್ಯಾನಿಶ್ ಜೊತೆ ಜ್ಯೋತಿ ಸಂಪರ್ಕವನ್ನ ಮಾಡಿದ್ಲು. ಐಎಸ್ಐಗೆ ಮಲ್ಹೋತ್ರಾ ಪರಿಚಯ ಮಾಡಿಕೊಟ್ಟಿದ್ದ ಡ್ಯಾನಿಶ್ ಜ್ಯೋತಿ ಮಲ್ಹೋತ್ರಾ 3 ಬಾರಿ ಪಾಕಿಸ್ತಾನಕ್ಕೆ ಹೋಗಿದ್ಲು. ರಂಜಾನ್ ತಿಂಗಳಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಅವಳು ಪಾಕ್ ರಾಯಭಾರ ಕಚೇರಿ ನಡೆದ ಇಫ್ತಾರ್ ಕೂಟದಲ್ಲೂ ಭಾಗಿಯಾಗಿದ್ಲು. ಪಾಕ್ ಭೇಟಿ ವೇಳೆ ಅಲಿ ಆಹ್ವಾನ್ನಿಂದ ತಂಗಲು ವ್ಯವಸ್ಥೆಯಾಗಿತ್ತು. ಪಾಕ್ನ ಭದ್ರತಾ ಮತ್ತು ಗುಪ್ತಚರ ಅಧಿಕಾರಿಗಳನ್ನು ಭೇಟಿಯಾಗಿದ್ಲು. ಆಗ ಶಕೀರ್ ಮತ್ತು ರಾಣಾ ಶಹಬಾಜ್ ಎನ್ನುವರನ್ನ ಭೇಟಿಯಾಗಿದ್ರು. ರಾಣಾ ಮೊಬೈಲ್ ನಂಬರ್ ಜಟ್ವಾ ರಾಂಧವಾ ಎಂದು ಸೇವ್ ಮಾಡಿಕೊಂಡಿದ್ಲು. ವಾಟ್ಸ್ಆಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ನಲ್ಲಿ ಚಾಟ್, ಹೀಗೆ ಎಲ್ಲಾ ಕಡೆಯಿಂದ ಭಾರತೀಯ ಸೇನೆಯ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಕೊಡ್ತಿದ್ಲು. ಅದರಲ್ಲೂ ಆಪರೇಷನ್ ಸಿಂಧೂರ್ ಬಗ್ಗೆಯೂ ಮಾಹಿತಿಯನ್ನು ರವಾನಿಸಿದ್ಲಂತೆ. ಒಟ್ಟಾರೆ ಭಾರತಕ್ಕೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳ ಕಾಟ ಹೆಚ್ಚಾಗಿದ್ದು, ಇಂಥವರನ್ನ ಮೊದಲು ಬುಡ ಸಮೇತವಾಗಿ ಕಿತ್ತೊಗೆಯುವ ಕೆಲಸವನ್ನ ಭಾರತ ಸರ್ಕಾರ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್